ಆತ್ಮೀಯ ಸ್ನೇಹಿತರೆ, ತಮ್ಮದೇ ಆದ ಯೂಟ್ಯೂಬ್ ಚಾನೆಲ್ KSB ಸ್ಟಡಿ ಸರ್ಕಲ್ಗೆ ಸ್ವಾಗತ. ಇವತ್ತು 9ನೇ ತರಗತಿ ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತೆ ಪಾಠ ಆಧಾರಿತ ಮೌಲ್ಯಾಂಕನ ಘಟಕ ಪರೀಕ್ಷೆ ನೋಡ್ತಾ ಹೋಗೋಣ. ಅಧ್ಯಾಯ ಯಾವುದಪ್ಪ ಅಂತಂದ್ರೆ ಪಾಶ್ಚಾತ್ಯ ಧರ್ಮಗಳು ಅಂತಕ್ಕಂಥ ಅಧ್ಯಾಯದ LBA ಆಧಾರಿತವಾಗಿರ್ತಕ್ಕಂಥ ಘಟಕ ಪರೀಕ್ಷೆಯನ್ನು ಈ ಒಂದು ವಿಡಿಯೋದಲ್ಲಿ ನೋಡೋಣ. ಮರುಸಂಚನ ಭಾಗದಲ್ಲಿ ಪ್ರಪಂಚದ ಪ್ರಮುಖ ಘಟನೆಗಳು ಅಂತಕ್ಕಂಥದ್ದಿದೆ. ಇಲ್ಲಿ ನೀವಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮುಖ್ಯ ಪ್ರಶ್ನೆ 1. ಅಪೂರ್ಣ ಹೇಳಿಕೆಗೆ 4 ಆಯ್ಕೆಗಳನ್ನು ನೀಡಲಾಗಿದ್ದು ಅವುಗಳಿಗೆ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಬೇಕಾಗಿರ್ತಕ್ಕಂಥದ್ದು. ಮೊದಲೇ ಪ್ರಶ್ನೆ ಏನಂತಂದರೆ, ಇವರ ಅವಧಿಯಲ್ಲಿ ಕ್ರಿಶ್ಚಿಯನ್ ಧರ್ಮವು ರೋಮನ್ ರಾಜ್ಯ ಧರ್ಮವಾಯಿತು ಅಂಥೇಳಿ ಒಂದು ಪ್ರಶ್ನೆ ಇದೆ. ಇಲ್ಲಿ ಅದಕ್ಕೆ ಉತ್ತರ ಏನಂತಂದ್ರೆ ಕಾನ್ಸ್ಟಾಂಟೈನ್ ಅಂತಕ್ಕಂಥ ಒಬ್ಬ ವ್ಯಕ್ತಿಯ ಒಂದು ಅವಧಿಯಲ್ಲಿ ಕ್ರಿಶ್ಚಿಯನ್ ಧರ್ಮ ಏನಾಗ್ತಿತ್ತಪ್ಪ ಅಂತಂದ್ರೆ ರೋಮನ್ ರಾಜ್ಯ ಧರ್ಮವಾಗ್ತದೆ. ಇನ್ನು ಎರಡನೇ ಪ್ರಶ್ನೆ, ಮೊಹಮ್ಮದ್ ಪೈಗಂಬರ್ ಅವರ ಉತ್ತರಾಧಿಕಾರಿಗಳನ್ನು ಹೇಗೆನ್ನುವರು? ಇಲ್ಲಿ ಏನಂತೇಳಿ ಕರೀತಾರೆ ಅಂತಂದ್ರೆ ಖಲೀಫರು ಅಂತೇಳಿ ಕರೀತಾರೆ. ನೆಕ್ಸ್ಟು, ವೈದಿಕ ವಿಧಿ ಮತ್ತು ಆಚರಣೆಗಳಿಗೆ ಹೆಚ್ಚು ಹತ್ತಿರವಾಗಿರುವ ಧರ್ಮ. ಇಲ್ಲಿ ಯಾವುದು ತಂದಾಗ ಪಾರ್ಸಿ ಧರ್ಮ ಅಂತಕ್ಕಂಥದ್ದು ಭಾಳ ಹತ್ತಿರವಾಗುತ್ತೆ ಅಂತೇಳಿ ನೋಡ್ತೀವಿ. ನೆಕ್ಸ್ಟು ಮುಖ್ಯ ಪ್ರಶ್ನೆ 2ರಲ್ಲಿ ಒಂದು ವಾಕ್ಯದಲ್ಲಿ ಉತ್ತರವನ್ನು ಬರೀಬೇಕು. 4ನೇ ಪ್ರಶ್ನೆ ಅಂತಂದ್ರೆ, ಯೇಸುವನ್ನು ಸಿಲುಬೆಗೇರಿಸಿದ ಸ್ಥಳ ಯಾವುದು? ಸ್ಥಳ ಯಾವುದು ತಂದಾಗ ಗೋಲ್ಗತಾ ಅಂತಕ್ಕಂಥದ್ದು ಒಂದು ಬೆಟ್ಟ ಇರ್ತದೆ. ಆ ಬೆಟ್ಟದಲ್ಲಿ ಏನು ಮಾಡ್ತಾರೆ ಅಂತಂದ್ರೆ ಸಿಲುಬೆಗೇರಿಸ್ತಾರೆ ಅಂತೇಳಿ ನೋಡ್ತೀವಿ. ಇನ್ನು 5ನೇ ಪ್ರಶ್ನೆ, ಮೊಹಮ್ಮದರು ಜ್ಞಾನಾಸಕ್ತರಾಗಿದ್ದಾಗ ದೇವದೂತನು ಏನೆಂದು ಉದ್ಘರಿಸಿದನು? ಏನಂತೇಳಿ ಉದ್ಘರಿಸ್ತಾನೆ ಅಂತಂದ್ರೆ ನೀನು ಅಲ್ಲಾಹನ ಒಂದು ಪ್ರವಾದಿ ಅಂಥೇಳಿ ಇಲ್ಲಿ ಉದ್ಘರಿಸ್ತಾನೆ ಅಂತೇಳಿ ನೋಡ್ಬೋದು. ಇನ್ನು ಮುಖ್ಯ ಪ್ರಶ್ನೆ 3ರಲ್ಲಿ 2ರಿಂದ 4 ವಾಕ್ಯದಲ್ಲಿ ಉತ್ತರವನ್ನು ಬರೀಬೇಕು. 6ನೇ ಪ್ರಶ್ನೆ ಏನಂತಂದ್ರೆ, ಪಾಶ್ಚಿಮಾತ್ಯ ಒಂದು ಪ್ರದೇಶಗಳಲ್ಲಿ ಹುಟ್ಟಿಕೊಂಡ ಧರ್ಮಗಳು ಯಾವುವು ಅಂಥೇಳಿ ಒಂದು ಪ್ರಶ್ನೆ. ಇಲ್ಲಿ ಪಾಶ್ಚಿಮಾತ್ಯ ಪ್ರದೇಶಗಳಲ್ಲಿ ಹುಟ್ಟಿಕೊಂಡಿರ್ತಕ್ಕಂಥ ಧರ್ಮಗಳು ಯಾವತ್ತಂದ್ರೆ ಯಹೂದಿ ಧರ್ಮ, ಜೊರಾಸ್ಟ್ರಿಯನ್, ನೆಕ್ಸ್ಟು ಕ್ರಿಶ್ಚಿಯನ್, ಇಸ್ಲಾಂ ಅಂತಕ್ಕಂಥ ಇಲ್ಲಿ ಪಾಶ್ಚಾತ್ಯ ಒಂದು ಪ್ರದೇಶಗಳಲ್ಲಿ ಹುಟ್ಟಿಕೊಂಡಿರ್ತಕ್ಕಂಥ ಧರ್ಮಗಳು ಅಂತೇಳಿ ನೋಡ್ತೀವಿ. ನೆಕ್ಸ್ಟ್ ಏನಂತಂದ್ರೆ 7ನೇ ಪ್ರಶ್ನೆ, ಕ್ರಿಶ್ಚಿಯನ್ ಧರ್ಮ ಹೇಗೆ ಪ್ರಸಾರವಾಯಿತು ಅಂಥೇಳಿ ಒಂದು ಪ್ರಶ್ನೆ. ಈ ಒಂದು ಪ್ರಶ್ನೆಗೆ ಉತ್ತರವನ್ನು ನೋಡೋದಾದ್ರೆ ಯೇಸುವಿನ ಶಿಲುಬೆಗೇರಿಸಿದ ನಂತರ ಅವನ ಒಂದು ಶಿಷ್ಯರನ್ನು ಏನು ಮಾಡಲಾಯ್ತಂದ್ರೆ ತೀರಾ ಹಿಂಸಿಸಲಾಯಿತು. ಅವರಲ್ಲಿ ಕೆಲವರನ್ನು ಕೂಡ ಏನು ಮಾಡಾಯ್ತಂದ್ರೆ ಶಿಲುಬೆಗೇರಿಸಲಾಯಿತು. ಇನ್ನು ಚಕ್ರವರ್ತಿ ಕಾನ್ಸ್ಟಾಂಟೈನ್ ಒಂದು ಸಮಯದಲ್ಲಿ ಏನಪ್ಪ ಅಂತಂದ್ರೆ ಇಲ್ಲಿ ಕ್ರಿಶ್ಚಿಯನ್ ಧರ್ಮ ಅಂತಕ್ಕಂಥದ್ದು ರಾಜ್ಯ ಧರ್ಮವಾಗಿ ಸ್ವೀಕರಿಸಲಾಯಿತು. ಇನ್ನು ನಂತರ ತರುವಾಯ ಅಂತಂದ್ರೆ ಕ್ರಿಶ್ಚಿಯನ್ ಧರ್ಮವು ಯುರೋಪಿನಾದ್ಯಂತ ಏನಾಗ್ತೈತೆ ಅಂದ್ರೆ ಇಲ್ಲಿ ಸ್ಪ್ರೆಡ್ ಆಗ್ತದೆ. ಇನ್ನು ಇಂದು ಏನಂತಂದರೆ ಕ್ರಿಶ್ಚಿಯನ್ ಚರ್ಚ್ಗಳು ಪ್ರಪಂಚದಾದ್ಯಂತ ಕಂಡು ಬರ್ತವೆ ಮತ್ತು ಹೆಚ್ಚಿನ ಒಂದು ಸಂಖ್ಯೆಯ ಅನುಯಾಯಿಗಳನ್ನು ಕೂಡ ಏನು ಮಾಡ್ಯಾವತ್ತಂದ್ರೆ ಇಲ್ಲಿ ಪ್ರಪಂಚದಾದ್ಯಂತ ದೇಶಗಳು ಹೊಂದ್ಯಾವ ಅಂತೇಳಿ ನೋಡ್ಬೋದು. ಇನ್ನು ಇದಿಷ್ಟು ಏನಂತಂದ್ರೆ ಇಲ್ಲಿ ಧರ್ಮ ಹೇಗೆ ಪ್ರಸಾರವಾಯಿತು ಅಂತೇಳಿ ನೋಡ್ತೀವಿ. ಇನ್ನು 8ನೇ ಪ್ರಶ್ನೆ ಏನಂತಂದ್ರೆ, ಇಸ್ಲಾಂ ಧರ್ಮದ 5 ಪ್ರಮುಖ ಆಚರಣೆಗಳು ಯಾವುವು ಅಂತೇಳಿ ಇಲ್ಲಿ ಒಂದು ಪ್ರಶ್ನೆ. ಪ್ರಮುಖವಾಗಿರ್ತಕ್ಕಂಥ 5 ಆಚರಣೆಗಳು ಯಾವತ್ತಂದಾಗ ಮೊದಲೇದು ಕಲೀಮಾ ಅಂತಕ್ಕಂಥದ್ದು. ಅಲ್ಲಾನಲ್ಲಿ ಮಾತ್ರ ನಂಬಿಕೆ ಇಡೋದು. ಆಮೇಲೆ ಮೊಹಮ್ಮದ್ ಅವರ ಒಂದು ಪ್ರವಾದಿ ಅಂತೇಳಿ ಅವ್ರದ್ದೊಂದು ನಂಬಿಕೆ. ಇನ್ನು ನಮಾಜ್ ಅಂತಕ್ಕಂಥದ್ದು ಒಂದು ನಿಯಮ ಅಥವಾ ಆಚರಣೆ. ದಿನಕ್ಕೆ 5 ಬಾರಿ ಏನಪ್ಪ ಅಂದ್ರೆ ಅಲ್ಲಾನಿಗೆ ಪ್ರಾರ್ಥನೆಯನ್ನು ಮಾಡ್ತಕ್ಕಂಥದ್ದು. ಇನ್ನು ರೋಜಾ ಇದೆ. ರಂಜಾನ್ ತಿಂಗಳಲ್ಲಿ ಉಪವಾಸ ಅಂತಕ್ಕಂಥದ್ದು. ಜಕಾತ್ ಇದೆ. ಆದಾಯದ ಒಂದು ನಿರ್ದಿಷ್ಟ ಮೊತ್ತದಲ್ಲಿ ಏನು ಮಾಡೋದು ಅಂದರೆ ಬಡವರಿಗೆ ದಾನ ಮಾಡ್ತಕ್ಕಂಥದ್ದು. ಇನ್ನು ಹಜ್ ಇದೆ. ಜೀವಿತಾವಧಿಯಲ್ಲಿ ಒಮ್ಮೆ ಆದರೂ ಕೂಡ ಮೆಕ್ಕ ಯಾತ್ರೆಯನ್ನು ಕೈಗೊಳ್ಳುವುದು. ಇವಿಷ್ಟು ಏನಂತಂದ್ರೆ ಇಸ್ಲಾಂ ಧರ್ಮದ 5 ಆಚರಣೆಗಳಂತೇಳಿ ನೋಡ್ತೀವಿ. 9ನೇ ಪ್ರಶ್ನೆ ಏನಂತಂದ್ರೆ, ಮೊಹಮ್ಮದ್ ಪೈಗಂಬರರ ಅವರು ಎಲ್ಲಿ ಮತ್ತು ಯಾವಾಗ ಜನಿಸಿದರು ಅಂತೇಳಿ ಒಂದು ಪ್ರಶ್ನೆ. ಮೊಹಮ್ಮದ್ ಪೈಗಂಬರ್ ಏನಪ್ಪ ಅಂತಂದ್ರೆ 570ರಲ್ಲಿ ಜನಿಸ್ತಾರೆ. ಎಲ್ಲಿ ತಂದಾಗ ಮೆಕ್ಕಾದಲ್ಲಿ ಜನಿಸ್ತಾರೆ ಅಂಥೇಳಿ. ಇನ್ನು ಮುಖ್ಯ ಪ್ರಶ್ನೆ 4ರಲ್ಲಿ 6 ವಾಕ್ಯದಲ್ಲಿ ಉತ್ತರವನ್ನು ಬರೀಬೇಕು. 10ನೇ ಪ್ರಶ್ನೆ ಏನಂತಂದ್ರೆ, ಯಹೂದಿ ಧರ್ಮದ ನಿಯಮಗಳನ್ನು ಪಟ್ಟಿ ಮಾಡಿ. ಇಲ್ಲಿ ಯಹೂದಿ ಧರ್ಮದ ಒಂದು ಸಾಮಾನ್ಯವಾಗಿರ್ತಕ್ಕಂಥ ನಿಯಮಗಳು ಯಾವತ್ತಂದ್ರೆ ಯಾವೇ ಹೊರತುಪಡಿಸಿ ಬೇರೆ ದೇವರಿಲ್ಲ, ವಿಗ್ರಹಗಳನ್ನು ಪೂಜಿಸಬೇಡಿ ಅಂದರೆ ಮೂರ್ತಿ ಪೂಜೆ ಸಲ್ಲದು, ದೇವರ ಹೆಸರಿಗೆ ಕಳಂಕ ತರಬೇಡಿ, ಸಬ್ಬತ್ ದಿನವನ್ನು ಪವಿತ್ರವಂತೇಳಿ ಕಾಣುವುದು, ಇನ್ನು ನಿಮ್ಮ ಒಂದು ತಂದೆ ತಾಯಿ ಏನಪ್ಪ ಅಂತಂದರೆ ಇಲ್ಲಿ ಗೌರವಿಸ್ಕೊಡ್ಬೇಕು, ವ್ಯಭಿಚಾರ ಸಲ್ಲದು ಅಂತಕ್ಕಂಥದ್ದು, ಆಮೇಲೆ ಕೊಲೆ ಮಾಡಬೇಡಿ, ಕದಿಯಬೇಡಿ, ಸುಳ್ಳು ಹೇಳಬೇಡಿ, ಅಸೂಯೆ ಪಡಬೇಡಿ. ಇವಿಷ್ಟು ಏನಾದವತ್ತಂದ್ರೆ ಇಲ್ಲಿ ಯಹೂದಿ ಧರ್ಮದ ಒಂದು 10 ಕಟ್ಟಳೆಗಳು ಅಂತೇಳಿ ನೋಡ್ತೀವಿ. ಇನ್ನು ಮುಖ್ಯ ಪ್ರಶ್ನೆ 5ರಲ್ಲಿ 8 ವಾಕ್ಯಗಳಲ್ಲಿ ಉತ್ತರವನ್ನು ಬರೀಬೇಕು. 11ನೇ ಪ್ರಶ್ನೆ ಏನಂತಂದ್ರೆ, ಯೇಸು ಕ್ರಿಸ್ತರ ಜೀವನ ಕುರಿತು ವಿವರಿಸಿ ಅಂಥೇಳಿ. ಜೀಸಸ್ ಅವರ ಜನನ ಏನಪ್ಪ ಅಂತಂದ್ರೆ ಸ್ಥಳವು ಜುಡಿಯಾ ಪ್ರಾಂತ್ಯದ ಒಂದು ಬೆತ್ಲೆಹೇಮ್ ಸ್ಥಳ ಆಗಿರ್ತದೆ.
ಇನ್ನು ಜೀಸಸ್ ಏನಪ್ಪ ಅಂತಂದ್ರೆ ಇಲ್ಲಿ ಜೋಸೆಫ್ ಮತ್ತು ಮೇರಿ ಎಂಬ ಬಡ ದಂಪತಿಗಳ ಒಂದು ಏಕೈಕ ಪುತ್ರರಾಗಿರ್ತಾರೆ. ಜೀಸಸ್ ಅರಾಮಿಕ್ ಮತ್ತು ಸೆಮಿಟಿಕ್ ಭಾಷೆಗಳನ್ನು ಕೂಡ ಏನು ಮಾಡಿರ್ತಾರೆ ಅಂದರೆ ಬಲ್ಲವರಾಗಿರ್ತಾರೆ. ಇದೇ ಸಮಯದಲ್ಲಿ ಯಹೂದಿಗಳು ತಮ್ಮನ್ನು ಕಷ್ಟಗಳಿಂದ ರಕ್ಷಿಸುವ ಮಸೀಹ ಅಥವಾ ಮಹಾರಕ್ಷಕನ ಒಂದು ಆಗಮನವನ್ನು ಏನು ಮಾಡ್ತಾ ಇದ್ರು ಅಂತಂದರೆ ಇಲ್ಲಿ ನಿರೀಕ್ಷಿಸ್ತಾ ಇದ್ರು. ಈ ಒಂದು ಆಗಮನದ ಕಲ್ಪನೆಯನ್ನು ಧಾರ್ಮಿಕ ಪ್ರವರ್ತಕರಾಗಿರ್ತಕ್ಕಂಥ ಜಾನ್ ಎಂಬಾತನ ವ್ಯಕ್ತಿಯಿಂದಾಗಿತ್ತು. ಇನ್ನು ಜಾನ್ ತಮ್ಮ ಏನಪ್ಪ ಅಂದರೆ ಬಳಿಗೆ ಬರ್ತಕ್ಕಂಥ ವ್ಯಕ್ತಿಗಳಿಗೆ ದೀಕ್ಷಾ ಸ್ನಾನವನ್ನು ಮಾಡಿಸುವುದರ ಮೂಲಕ ದೀಕ್ಷೆಯನ್ನು ನೀಡ್ತಾ ಇದ್ರು. ಯೇಸು ಕ್ರಿಸ್ತರು ಸಹ ಏನಪ್ಪ ಅಂದರೆ ತಮ್ಮ 30ನೇ ವಯಸ್ಸಿನಲ್ಲಿ ಜಾನ್ನಿಂದ ಏನು ಮಾಡ್ತಾರೆ ಅಂತಂದ್ರೆ ದೀಕ್ಷಾ ಸ್ನಾನವನ್ನು ಪಡೆದುಕೊಳ್ತಾರೆ. ಹಾಗಾಗಿ ಯೇಸು ಕ್ರಿಸ್ತರು ಏನಪ್ಪ ಅಂದ್ರೆ ಇಸ್ರೇಲ್ ದೇಶದಲ್ಲೆಲ್ಲ ಸಂಚರಿಸುತ್ತಾ ಮತ ಪ್ರಚಾರ ಹಾಗೂ ಬೋಧನೆಯಲ್ಲಿ ಏನಪ್ಪ ಅಂದರೆ ಇಲ್ಲಿ ತೊಡಗುತ್ತಾರೆ ಅಂತೇಳಿ ನೋಡ್ತೀವಿ. ಅಷ್ಟೇ ಅಲ್ಲದೆ ಕಾಲಾನಂತರದಲ್ಲಿ ಯಹೂದಿಗಳು ಯೇಸು ಕ್ರಿಸ್ತರನ್ನು ತಮ್ಮ ಧಾರ್ಮಿಕ ಮುಖಂಡನಾಗಿ ಏನು ಮಾಡ್ತಾರೆ ಅಂತಂದ್ರೆ ಸ್ವೀಕರಿಸ್ತಾರೆ. ಯೇಸು ಕ್ರಿಸ್ತರು ಮೊದಲ 12 ಜನ ಶಿಷ್ಯರನ್ನು ಏನು ಮಾಡಿದ್ದಾರೆ ಅಂತಂದ್ರೆ ಹೊಂದಿದ್ರು. ಅವರನ್ನ ಏನಂತೇಳಿ ಕರಿತೀವಿ ಅಂತಂದ್ರೆ ಅಪೋಸ್ತಲರ್ಸ್ ಅಂತೇಳಿ ಕರಿತೀವಿ. ಇನ್ನು ಧಾರ್ಮಿಕ ಭಂಡಾಚಾರ್ಯಗಳನ್ನು ವಿರೋಧಿಸಿದ ಒಂದು ಕಾರಣಕ್ಕಾಗಿ ಯಹೂದಿ ಒಂದು ಏನಾಯ್ತಪ್ಪ ಅಂತಂದ್ರೆ ಸಾಂಪ್ರದಾಯಿಕ ವರ್ಗ ಅವರನ್ನು ಏನು ಮಾಡಿತ್ತು ಅಂತಂದರೆ ಇಲ್ಲಿ ವಿರೋಧಿಸತೊಡಗಿತ್ತು. ಇನ್ನು ರೋಮನ್ ರಾಜ್ಯಪಾಲನು ಯೇಸುವಿನ ಶಿಲುಬೆಗೇರಿಸ್ತಕ್ಕಂಥ ಮರಣದಂಡನೆ ಏನು ಮಾಡ್ತಾನೆ ಅಂತಂದರೆ ಇಲ್ಲಿ ಒಂದು ಶಿಕ್ಷೆಯನ್ನು ವಿಧಿಸ್ತಾನೆ. ಅದರಂತೆ ಗೊಲ್ಗೊಥಾ ಎಂಬ ಬೆಟ್ಟದಲ್ಲಿ ಏನಪ್ಪ ಅಂತಂದ್ರೆ ಯೇಸು ಏನಾಗ್ತಾನೆ ಅಂತಂದರೆ ಇಲ್ಲಿ ಶಿಲುಬೆಗೇರ್ತಾನೆ ಅಂತೇಳಿ ನೋಡ್ತೀವಿ. ಇದಿಷ್ಟು ಏನಂತಂದ್ರೆ ಯೇಸು ಕ್ರಿಸ್ತನ ಒಂದು ಜೀವನವನ್ನು ಇಲ್ಲಿ ನೋಡ್ತೀವಿ. ಇನ್ನು ಮರುಸಿಂಚನ ಒಂದು ಭಾಗದಲ್ಲಿ ಭಾರತಕ್ಕೆ ಏನಪ್ಪ ಅಂದರೆ ಜಲಮಾರ್ಗ ಶೋಧನೆ ಅಂತಕ್ಕಂಥದ್ದು. ಇಲ್ಲಿ 12ನೇ ಪ್ರಶ್ನೆ ಇರ್ತಕ್ಕಂಥದ್ದು ಏನಂತಂದ್ರೆ ಕೆಳಗಿನ ಧರ್ಮಗಳ ಸ್ಥಾಪಕರು ಮತ್ತು ಆ ಧರ್ಮದ ಪವಿತ್ರ ಗ್ರಂಥ ಹೆಸರಿಸಿ ಅಂತೇಳಿ. 2 ಅಂಕದ ಒಂದು ಪ್ರಶ್ನೆ. ಏನಂತಂದ್ರೆ ಮೊದಲೇದು ಪಾರ್ಸಿ ಧರ್ಮ. ಇಲ್ಲಿ ಜರಾತುಷ್ಟ್ರ ಆದ್ರೆ ಅದರದ್ದು ಒಂದು ಸ್ಥಾಪಕರು ಯಾರು ತಂದಾಗ ಸ್ಥಾಪಕರು ಜರಾತುಷ್ಟ್ರ ಆದಾಗ ಅದರದ್ದು ಗ್ರಂಥ ಯಾವುದಂದ್ರೆ ಅವ್ಯಸ್ತ ಅಂತೇಳಿ ನೋಡ್ತೀವಿ. ಇನ್ನು ಯಹೂದಿ ಧರ್ಮದ ಯಹೂದಿ ಧರ್ಮ ಅಂತಂದ್ರೆ ಇಲ್ಲಿ ಸ್ಥಾಪಕ ಅಬ್ರಾಮ್. ಅದರ ಒಂದು ಗ್ರಂಥ ಯಾವುದಂದ್ರೆ ಹಿಬ್ರೋ ಬೈಬಲ್ ಅಂತೇಳಿ ನೋಡ್ತೀವಿ. ಇನ್ನು 13ನೇ ಪ್ರಶ್ನೆ, ಕ್ರೈಸ್ತ ಧರ್ಮ ಮತ್ತು ಇಸ್ಲಾಂ ಧರ್ಮಗಳ ಯಾವುದಾದರೂ 3 ಬೋಧನೆಗಳನ್ನು ಪಟ್ಟಿ ಮಾಡಿ ಅಂತೇಳಿ. ಇಲ್ಲಿ ಇದಕ್ಕೆ 3 ಅಂಕ ಇರ್ತದೆ. ಕ್ರೈಸ್ತ ಧರ್ಮದನ್ನು ನೋಡೋದಾದ್ರೆ ಮೊದಲ ದೇವರು ಒಬ್ಬನೇ ದಯಾಮಯನಾದ ದೇವರು ಸರ್ವ ಜೀವರಾಶಿಗಳ ತಂದೆ ಅಂತೇಳಿ ಒಂದು ಕ್ರೈಸ್ತ ಧರ್ಮದ ಬೋಧನೆ. ಇನ್ನು ಪ್ರತಿಯೊಬ್ಬರಲ್ಲೂ ಸಹೋದರತ್ವದ ಭಾವನೆ ಇರಬೇಕು. ನಾವು ಕಷ್ಟದಲ್ಲಿರುವವರನ್ನ ಪ್ರೀತಿಸಿದರೆ ದೇವರು ನಮ್ಮನ್ನು ಪ್ರೀತಿಸಿದಂತೆ ಒಂದು ಬೋಧನೆ ಇದೆ. ಇನ್ನು ಪರರಿಂದ ಯಾವುದನ್ನೇ ನಿರೀಕ್ಷಿಸದ ಏನಪ್ಪ ಅಂತಂದ್ರೆ ಇತರರಿಗೆ ಸೇವೆಯನ್ನು ಮಾಡಬೇಕು. ಇನ್ನು ಮಾನವನ ಸೇವೆ ಏನಪ್ಪ ಅಂತಂದ್ರೆ ಇಲ್ಲಿ ದೇವರ ಸೇವೆಗೆ ಸಮನಾದದ್ದು. ಇನ್ನು ಮಾನವ ತನ್ನ ತಪ್ಪುಗಳಿಗಾಗಿ ಪಶ್ಚಾತ್ತಾಪ ಪಟ್ಟರೆ ದೇವರು ಅವನನ್ನು ಕ್ಷಮಿಸುವನು ಅಂತೇಳಿ ಒಂದು ಬೋಧನೆ. ಇನ್ನು ನಿಮ್ಮ ಶತ್ರುವನ್ನು ನಿಮ್ಮಂತೆ ಪ್ರೀತಿಸಿ ನಿಮಗೇನಪ್ಪ ಅಂತಂದ್ರೆ ಹಾನಿ ಮಾಡಲು ಪ್ರಯತ್ನಿಸುವ ಜನರಿಗೆ ಒಳ್ಳೆಯದನ್ನು ಮಾಡಿ ಅಂಥೇಳಿ ಒಂದು ಬೋಧನೆ. ಇವಿಷ್ಟು ಏನಂತಂದ್ರೆ ಕ್ರೈಸ್ತ ಧರ್ಮದ ಬೋಧನೆಗಳು ಅಂತೇಳಿ ನೋಡ್ತೀವಿ. ಇಸ್ಲಾಂ ಧರ್ಮದ ತೆಗೆದುಕೊಂಡಾಗ ಇಲ್ಲಿ ದೇವರು ಒಬ್ಬನೇ. ಅವನೇನಪ್ಪ ಅಂತಂದ್ರೆ ಅಲ್ಲನೆಲ್ಲ ಒಲಿಸಿಕೊಳ್ಳಲು ಸರಳ ಪ್ರಾರ್ಥನೆ ಒಂದು ಸಾಕು. ಇನ್ನು ಪ್ರಾಮಾಣಿಕತೆ, ನೀತಿಯುತ ಒಂದು ಜೀವನ ನಡೆಸಬೇಕು. ದುಷ್ಟಚಟಗಳಿಂದ ಏನಪ್ಪ ಅಂತಂದ್ರೆ ಇಲ್ಲಿ ದೂರ ಇರಬೇಕು. ದೀನ ದುರ್ಬಲರ ಬಗ್ಗೆ ಕನಿಕರವಾಗಿರ್ತಕ್ಕಂಥ ಒಂದು ಕರುಣೆ ಮನೋಭಾವನೆ ಹೊಂದಬೇಕು. ಆಮೇಲೆ ಸ್ತ್ರೀಯರ ಬಗ್ಗೆ ಒಂದು ಗೌರವವನ್ನು ಇರಬೇಕು. ಇದಿಷ್ಟು ಏನಂತಂದ್ರೆ ಇಸ್ಲಾಂ ಧರ್ಮದ ಒಂದು ಬೋಧನೆಗಳು ಅಂತೇಳಿ ನೋಡ್ತೀವಿ. ಇದೇನಪ್ಪ ಅಂತಂದ್ರೆ ಪಾಶ್ಚಾತ್ಯ ಧರ್ಮಗಳು ಅಂತಕ್ಕಂಥ ಅಧ್ಯಾಯದ ಪಾಠ ಆಧಾರಿತ ಮೌಲ್ಯಾಂಕನ ಘಟಕ ಪರೀಕ್ಷೆ ಆಗಿದ್ದು. ಈ ಒಂದು ವಿಡಿಯೋನ ಆದಷ್ಟು ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.